ಬರ್ತಾ ಅಷ್ಟು ಬರಲಿ. ಇದು ಅಡಿಕೆ ಬೆಳೆ ಅಡಿಕೆಗಿಂತ 10ರಷ್ಟು ಇದು ಲಾಭದಾಯಕ ಇದು. ಮತ್ತು ಯಾಕೆ ಮಾಡಬಾರ್ದು ನಾವು? ಸರ್ ನಮಸ್ತೆ. ನಮಸ್ತೆ. ಪರಿಚಯ ಮಾಡಿಕೊಡಿ ಸರ್. ನಾವು ಕೆಂಗಳ್ಳಿ ಚಂದ್ರಪ್ಪ ಅಂತ, ಡಿ ಚಂದ್ರಪ್ಪ ಅಂತ, ನಾನಪ್ಪ ಚಂದ್ರಪ್ಪ ಅಂತಾರೆ, ಡಿ ಚಂದ್ರಪ್ಪ ಅಂತ ನಾವು ಅಂತೀವಿ. ಈಗ ನಮ್ದು ಯಾವುದೋ ಖರ್ಚಲ್ದೇ ಈ ತೋಟದಾಗೆ ಅಡಿಕೆ ತೋಟ, ಅಡಿಕೆ ಬರಂಗೆ ಬರ್ತಾನೆ ಇರ್ತೈತಿ ಯಾವಾಗಲೂ. ವಿನಲದ ಬಗ್ಗೆ ನಮಗೆ ಭಾಳ ಆಸಕ್ತಿ ಇತ್ತು. ಈಗ ಇದು 3ನೇ ವರ್ಷಕತಿ. 2 ವರ್ಷ ಅಂತ ಅಂದರೆ ಈಗ ಸುಮಾರು 2.5 ವರ್ಷದ ಮೇಲಾಗೈತಿ. ಇದನ್ನು ನಾವು ಬೀಜ ಇಟ್ಕೊಂಡೇ ಇದ್ವಿ ಯಾವಾಗ, ಸುಮಾರು 25 ವರ್ಷ ಕೆಳ ಮಾಡಿದ್ವಿ. ಅದನ್ನು ಅದು ಯಾಕಾದ್ರೆ ಮಾರ್ಕೆಟ್ ಬಿದ್ದು ಹೋತು, ಕಾರಣಾಂತರದಿಂದ ಬಿದ್ದು ಹೋತು. ಈಗ ಅದನ್ನು ಉಳಿಸೇ ಇದ್ವಿ, ಒಂದು 4-5 ಗುಣಿಯಾಗ ಹಂಗೆ ಇತ್ತದು. ಅದನ್ನು ಬೀಜ ಮಾಡಿ ನಾವು ಮತ್ತೆ ಈಗ ಮಾಡ್ತಾ ಇದ್ದಾವಲ್ಲ, ಭಾರಿ ಚೆನ್ನಾಗಿ ಬರ್ತೈತಿ, ಮಾರ್ಕೆಟಿಂಗ್ ಐತಿ ಅಂತ ಹೇಳ್ತಾ ಇದ್ದಾರೆ. ನಾವು 1 ಟೈಮ್ 2 ಟೈಮ್ ಕೊಟ್ಟಿದ್ದೀವಿ. ಈಗ ನಾವು ಮಾರ್ಕೆಟ್ ಇಂಥ ತಕ ಐತಿ, ಇಷ್ಟು 1000 ರೂಪಾಯಿ KG ಅಂತ ನಾವು ಹೇಳಿದರೆ ಈಗ ಏನಾಕತಿ ಅಂತಂದ್ರೆ ಇದು ಕಳ್ತನ ಜಾಸ್ತಿ ಆಕತಿ. ಕೊಯ್ಕೆಂದ ಹೋಗಿಬಿಡ್ತಾರೆ ಎಲ್ಲರೂ, ತೋಟಗಳವರು. ನಮ್ಮ ಏರಿಯಾ ತೋಟ ಕೊಯ್ಕೊಂಡು ಹೊಟ್ಟೆ ಬಿದ್ದುಬಿಡ್ತಾರೆ. ರಾತ್ರಿ ಕೊಯ್ತಾರೆ ಅಂತ ನಾನು ಏನು ಹೆಚ್ಚಿನ ಆಸಕ್ತಿಯಿಂದ ಇದನ್ನು ಪ್ರಚಾರ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ಫಸ್ಟು ನಾವು ಪ್ರಾಫಿಟ್ ತಗೋಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ನಮಗೆ ಚೆನ್ನಾಗಿ ಅನಿಸೈತಿ. ಎಲ್ಲಾದ್ರೂ ಬೆಳಿಬೋದು ಇದನ್ನು. ಯಾಕಂತಂದ್ರೆ ಇದು 9 ಅಡಿ ಗಿಡದಿಂದ ಗಿಡಕ್ಕೆ ಅಂತರ ಇದ್ದು ಅಡಿಕೆ ಗಿಡದಾಗ 6 ನೆಳ್ಳಿದ್ರೆ ಇನ್ನೂ ಭಾರಿ ಚೆನ್ನಾಗಿ ಬರ್ತೈತಿ. ಇದು ನಮ್ದು ಜಾಸ್ತಿ ನೆಳ್ಳಾಗೈತಿ. ಭಾಳ ನೆಳ್ಳಾದರೂ ಬರಲ್ಲ, ಭಾಳ ಬಿಸಿಲಾದ್ರೂ ಬರಲ್ಲ. ಇದು ಭಾಳ ಬಿಸಿಲಾತು ಅಂತಂದ್ರೆ ಸೈಡ್ ನೆಟ್ ಹಾಕ್ಬೇಕಾಗತ್ತೆ. ಈ ಸೊಳ್ಳೆ ಪರ್ದೆ ಇರ್ತೈತಲ್ಲ ಹಸಿರು ಕಲರ್, ಆ ಪರ್ದೆ ಹಾಕ್ಬೇಕಾಗತ್ತೆ. ಇದಕ್ಕೇನು ಬೇಡ. ಈಗ ನಮ್ದು ಇದು ಕರೆಕ್ಟ್ ಐತಿ, ನ್ಯಾಚುರಲಾಗೆ. ಈಗ ಬಿಸಿಲು ನೆಳ್ಳು ಫಸ್ಟ್ ಕ್ಲಾಸ್ ಐತಿ. ಇದನ್ನು ಮಾಡ್ಬೋದು ನಾವು ಮಾಡ್ಬೋದು ಅನ್ನೋದಕ್ಕಿಂತ ಇದು ಫಸ್ಟು ನಾವು ಈ ಕ್ರಾಪ್ ತಗೊಂಡು ಸ್ವಲ್ಪ ಬಂಡವಾಳ ಮಾಡ್ಕೊಂಡು ಆಮೇಲೆ ಮಾಡೋಣ. ಈಗ ಸಾಕಷ್ಟು ಮಾಡ್ಕೊಂಡು ನಾವು ಅದನ್ನು ಏನೂ ಹೇಳಕ್ತಾ ಇರಲ್ಲ. ಯಾಕಂತಂದರೆ ಈಗ ಇದು ಕಳ್ತನ ಜಾಸ್ತಿ ಆಕತಿ ಅಂತ ಹೇಳಿಬಿಟ್ಟು ಈಗ ಸುಮಾರು 25 ವರ್ಷ ಕೆಳಗೆ ಇದಕ್ಕೆಲ್ಲ CC ಕ್ಯಾಮ್ರಾ ಹಾಕಿ ಮಾಡಿರೋರು ಅದಾರೆ, ಸಾಕಷ್ಟು ಜನ ಮಾಡಿರೋರು ಅದಾರೆ. ಈಗ ನಾವು ಆ ಟೈಪು ನಾನು ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾಕೆ ಇದೆಲ್ಲ ಸುಮ್ಮನೆ ರಿಸ್ಕು ಅಂತೇಳ್ಬಿಟ್ಟು ಈಗ ಸಿಂಪಲ್ಲಾಗಿ ಮಾಡ್ತಾ ಇದ್ದಾನೆ. ಇಲ್ಲೇ ಊರು ಬಡ್ಲೆಗೆ ಇರೋದು, ಇದು ಮನೆಗಳ ಹತ್ರನೇ ತೋಟ. ಈಗಲ್ಲೇ ಸುಮಾರು ಒಂದು 4-5 ಗುಣಿಯಾಗೆ ಎಲ್ಲ ಕಟ್ ಮಾಡ್ಕೊಂಡು ಒಯ್ದುಬಿಟ್ರು, ಬೇರೆ ಎಲ್ಲೆಲ್ಲೋ ಹಾಕಿಬಿಟ್ರು. ಅದನ್ನು ಯಾವ ಥರ ನೆಡ್ಬೇಕು? ಈ ನೀವು ಇದನ್ನು ನೆಡೋದಾದ್ರೆ ಇದು ಮೀಟ್ರ್ ಬಳ್ಳಿಯ ಇಲ್ಲಿ ಕಟ್ ಮಾಡ್ಬೇಕು. ಇದನ್ನ ಇಷ್ಟು ಕಟ್ ಮಾಡಿ, ಇದು 1 ಇಂಚ್ ಇರ್ಬೇಕು ಈ ಗಣ್ಣಿಂದ ಕೆಳಗೆ. ಇಲ್ಲಿ ಕಟ್ ಮಾಡಿ, ಇಲ್ಲಿ ಅರೆಕೊಲೆಯಲ್ಲಿ ಒಂದು ತೂತು ಮಾಡಿ, ಇದು ಹಿಂಗೆ ಮಣ್ಣಿಗೆ ಹಾಕಿ ಒಳಕ್ಕೆ ಸಿಗಿಸಿ ಹಿಂಗಿಟ್ಟು ಒಂದು 2 ಹತ್ರ ಕಟ್ಟಿಬಿಟ್ರೆ ಮುಂದಿನ ವರ್ಷಕ್ಕೆ ಕ್ರಾಪ್ ಬರ್ತದೆ. ಇದು ನೆಕ್ಸ್ಟ್ ಟೈಮೇ ಈಗ ಹೂವು ಆಕತ್ತಿದು ಕ್ರಾಪ್ ಅಂತ ಅಂದರೆ ಈಗ ಹೂವು ಬರ್ತತಿ, ಬೀಮ್ಸು ಆಕತಿ. ಅಕಸ್ಮಾತ್ ಆಗಲಿದ್ರೆ ಇನ್ನು 2ನೇ ವರ್ಷಕ್ಕೆ ಫುಲ್ಲು ಬರ್ತತಿ. ಇದು ಹಿಂಗೆ ನೆಟ್ಟರೆ ಈ ಟೈಪ್ ಇಟ್ಟರೆ ಇದು ಬರಲ್ಲ. ಅದು ರಿವರ್ಸ್ ಆಕತಿ. ಇದು ಬೆಳಿತಾನೆ ಇರ್ತತಿ, ಬೆಳಿತೈತಿ. ಇದು ಎತ್ಲಾಗೆ ಬಳ್ಳಿ ಹಬ್ಕೊಂಡು ಇಳ್ಬಳ್ತತಿ. ಇದೇ ಥರ ಇರ್ಬೇಕು. ಅದು ಹಿಂಗೆ ಇರ್ಬೇಕು. ಇದು ಉಲ್ಟಾ ಅಂದರೆ ಈ ಬೇರೆ ಐತಲ್ಲ, ಇದು ಗ್ರಿಪ್ ಬೇರೆ. ಇದು ಮರ ಹಿಡ್ಕೊಳಕ್ಕೆ ನೀವು ಒಂದು ಸರಿ ಕಟ್ಕೊಬಿಟ್ರೆ ಇದನ್ನ ಮೀಟ್ರ್ ಬಳ್ಳಿ ಆಗಿರ್ತದು. ಇದು ಏನು ಮಾಡ್ತತಿ ಅಂತಂದರೆ ಇದು ಇಲ್ಲಿ ಚಿಗುರಿದ್ರೆ ಇದು ಇಲ್ಲೇ ಚಿಗುರ್ತತಿ ಅಂತ ಅಲ್ಲದು, ಎಲ್ಲಾದ್ರೂ ಚಿಗುರ್ತತಿ. ಇದು ಇಷ್ಟು ಗಣ್ಯಾಗ ಅದು ಓತು ಅಂತಂದರೆ ಇದು ಹೂ ಮಗ್ಗಕತ್ತಿದ್ದು ನೆಕ್ಸ್ಟ್ ಮಾರ್ಚಿಗೆ. ಅಕಸ್ಮಾತ್ ಇದು ಆಗಲಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಐತಲ್ಲ, ಭಾಳ ಸಿಸ್ಟಮ್ ಬರ್ತೈತಿ ಇದು. ಯಾಕಂತಂದ್ರೆ ನೀನು ಹೋದ ಸರಿ ನಾನು ತೋರಿಸಿದ್ದೆ, ನಿನ್ನ ವಿಡಿಯೋದಾಗ ಇರ್ಬೇಕು, ಚೆಕ್ ಮಾಡಿ ನೋಡ್ಕೊಂಡು ನೀನು 1 ವರ್ಷದ ಬಳ್ಳಿ ಹಚ್ಚಿರೋದು ಹಚ್ಚಿ ಸ್ವಲ್ಪ ದಿವಸಕ್ಕೆ ಕ್ರಾಪ್ ಬಂದತಿ. ಅದಕ್ಕೆ ನಿನಗೆ ಇದು ಕಾಯಿ ಬಿಡೋಂಥ ಬಳ್ಳಿನೇ ಕಟ್ ಮಾಡಿದೆ ನಾನೀಗ ಮುರ್ಕೊಟ್ಟದಾನೆ. ಇದಾದ್ರೂ ಆಟೆಯ ಈ ಬೇರೆ ಸಿಗ್ತತ್ತಲ್ಲ, ಇದು ಮರದ ಹತ್ತ ಇರ್ಬೇಕು, ಹಿಂಗೆ ಇರ್ಬೇಕು. ಅದು ಈ ಟೈಪ್ ಇರೋಂಗಿಲ್ಲ. ಇಲ್ಲ, ಈ ಬೇರೆ ಐತಲ್ರಿ, ಇದು ಹೇಳ್ಕೊಡ್ತತ್ತಲ್ಲ. ಈ ಬೇರೆ ಐತಲ್ಲ, ಇದು ಗ್ರಿಪ್ ಬೇರೆ ಕಿತ್ತದ. ನಾನು ಅದನ್ನ ಮ್ಯಾಕ್ ಹೋಗಿರೋದು
ಅದನ್ನು ತೆಗೆದು ನಾನು ಕೆಳಗೆ ಹೇಳ್ಬಿಟ್ಟದನಲ್ಲ ಇದು ಈ ಟೈಪ್ ಹಚ್ಕೊಬಿಟ್ಬಿಟ್ರೆ ನೀನು ಇಲ್ಲೆಲ್ಲರ ಅಂತ ಕುಡಿತೈತಿ ಇದು ಫಸ್ಟ್ ಕ್ಲಾಸ್ ಕ್ರಾಪ್ ಬರ್ತೈತೆ. ಹಚ್ಚಿ ಒಂದು ವರ್ಷದ ಒಳಗೆ ಕ್ರಾಪ್ ಬರ್ತೈತಿ. ಹೂವು ಹಾಕತ್ತೈತಿ ನೆಕ್ಸ್ಟ್ ಮಾರ್ಚಿಗೆ ಹಚ್ಚಿದ ವರ್ಷ. ಬಳ್ಳಿ ಹಾಕಿದರೆ 3 ವರ್ಷ ಬೇಕು ಮಿನಿಮಮ್. ಅಲ್ಲಿ ಸೊಸೆ ಮಾಡಿದಾನಲ್ಲ ಆ ಸೊಸೆ ನೋಡ್ಕ್ಯ ಅದು 3 ವರ್ಷ ಇಲ್ದೇ ಕ್ರಾಪ್ ಬರೋದೇ ಅಲ್ಲ ಅದು. ಯಾಕಂದರೆ ಇದು ಹಿಂಗೆ ಬಳ್ಳಿ ಇಳಿಬಿದ್ದು ಅದು ವಯಸ್ಸಾಗಬೇಕಲ್ಲ ಅದಕ್ಕೆ. ಅದ್ರದ್ದು ಏಜ್ ಆದಮೇಲೆ ಆಮೇಲೆ ಕ್ರಾಪ್ ಬರ್ತದೆ ಅದು. ಇಲ್ಲಿ 3 ಹತ್ರ ಕಟ್ಟಿ ಕಬಿಟ್ಬಿಟ್ಟು ನೀನು ಅದು ಸುದ್ದಿನೇ ಬೇಡ. ಇದಕ್ಕೇನು ನೀರಷ್ಟೇ ಬೇಕು. ಮೇನ್ ಪಾಯಿಂಟು ನೀರಿದ್ರೆ ನೀನೇನು ಮಾಡೋದು ಬೇಡ. ಅದು ಭೂಮಿ ಕಸುವ ಸಾಕೋದಕ್ಕೆ ಮಣ್ಣಿನ ತೇವಾಂಶ ಇದ್ಬಿಟ್ರೆ ಅಷ್ಟೇ ಸಾಕೋದಕ್ಕೆ. ಪಾಲಿನೇಷನ್ ಮಾಡೋದು ಪಾಲಿನೇಷನ್ನೇ ಇಂಪಾರ್ಟೆಂಟ್. ಕಾಯಿ ಆಗಲ್ಲ ಇಲ್ಲಿದ್ರೆ ಸುಮ್ಮನೆ ಬಳ್ಳಿ ಇರ್ತೈತಿ. ಏನು ಮಾಡ್ತೀವಿ ತಗೊಂಡದ್ನ. ಈಗ ತೋರಿಸಿನಲ್ಲಿ ನಿನಗೆ ನಾವು ಪಾಲಿನೇಷನ್ ಮಾಡಿ 9 ಗಂಟೆ 10 ಗಂಟೆ ಒಳಗೆ ನಾವು ಪಾಲಿನೇಷನ್ ಮಾಡ್ದಾ ಇದ್ದರೆ ಕಾಯಿ ಆಗಲ್ಲ. ಅದು ಉದಿರೋಕತಿ ಬಳ್ಳಿ ಹಂಗೆ ಇರ್ತದೆ. ಅದು ಸುಮ್ಮನೆ ಮಾಡಿದ್ದು ವೇಸ್ಟ್. ಅದು ನೀನು ಮಾಡಿ ನಾವು ಗುರ್ತು ಮಾಡಿ ತೋರಿಸ್ತೀನಿ ದಾರ ಕಟ್ಟಿ ಆಮೇಲೆ ನೆಕ್ಸ್ಟ್ ಈಗ ನೀವೇನಂದ್ರೆ ಈಗ ನಾವು ವಸ್ತಿ ಒಂದು ಕರಿವ ಅದು ಬಳ್ಳಿ ಅಥವಾ ಸಸಿ ಹೋಗಿಸ್ತಿ ಅದು ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್? ಇದು ಇಲ್ಲೇ ಐತೆ ನೋಡೋದು. ಇದು 1 ವರ್ಷಕ್ಕೂ ಬರ್ತೈತಿ. ಅಕಸ್ಮಾತ್ 1 ವರ್ಷ ಕ್ರಾಪ್ ಬರ್ದಾ ಇದ್ದರೆ 2ನೇ ವರ್ಷಕ್ಕೆ ಮಿನಿಮಮ್ ನಿಮಗೆ ನೀವು ಮಾಡಿರೋದು 10ರಷ್ಟು ಖರ್ಚು ಕೊಡ್ತೈತಿ. ಇದು ಬರೀ ಒಂದೇ ಗೊನೆ ಬಿಟ್ಟರೆ 8ರಿಂದ 10 ಬೀಮ್ಸ್ ಕೊಟ್ಟರೆ ನಿಮ್ಗೆ ಅಷ್ಟೇ ಸಾಕು. ಯಾಕಂದ್ರೆ ನಾವೆಲ್ಲ ಇದನ್ನು ನಾವು ನೋಡಿದವಲ್ಲ ಅದನ್ನು ಹೇಳ್ತಾ ಇದ್ದಾವೆ ಅಷ್ಟೇ. ಪ್ರಾಕ್ಟಿಕಲಾಗಿ ಅನ್ನೋದು ನಿಜವಾದ ಮಾತು ನಾವು ನೋಡಿದಕ್ಕೆ ಹೇಳ್ತಾ ಇದ್ದಾವೆ. ಈಗ ಸುಮ್ಮನೆ ಹಂಗೆ ಹೇಳೋದು ಹಿಂಗೆ ಹೇಳೋದು ಅವೆಲ್ಲ ಏನಲ್ಲ ನಮ್ಮ ಹತ್ರ. ಈ ವರ್ಷ ಬಿಡದಾ ಇದ್ದರೆ ಈಗ 100ಕ್ಕೆ 30% 35% 100 ಮೀಟ್ರ್ ಬಳಿ ಹಾಕಿದರೆ 35% ಅಂತೂ ನಿಮಗೆ ಕ್ರಾಪ್ ಬರ್ತೈತಿ. ಹಚ್ಚಿದ ವರ್ಷನೇ ಕ್ರಾಪ್ ಬರ್ತೈತಿ. ಅಕಸ್ಮಾತ್ ಒಂದು ಟೈಮ್ ಬರಲಿಲ್ಲ ಅಂದ್ರೂ ನೆಕ್ಸ್ಟ್ ಟೈಮ್ ಐತಲ್ಲ ಕ್ರಾಪ್ ಬರ್ತೈತಿ. ಅಕಸ್ಮಾತ್ ನೀವು ಸಸಿ ಹಚ್ಚಿದ್ರೆ ಸೊಸೆ ಹಚ್ಚಿದ್ರೆ 3 ವರ್ಷ ಮಿನಿಮಮ್ ಬೇಕು. 3 ವರ್ಷ ಬೇಕು ಅಂದರೆ ಅದಕ್ಕೆ ಅದರದಾದ ಮೆಥಡ್ ಇರ್ತೈತಿ ಮಾಡೋ ಅಂಥದ್ದು ವಿಧಾನ. ಅದನ್ನು ನಾವೇನು ಮಾಡ್ಬೇಕಂದ್ರೆ ಇಷ್ಟು ದಪ್ಪ ಬಳ್ಳಿ ಆಗಂಗೆ ಮಾಡಬೇಕು ಅಂದರೆ ಜಲ್ದಿ ನಮಗೆ ಕ್ರಾಪ್ ಬರಬೇಕು ಅಂದರೆ ಸಣ್ಣ ಕರ್ತೈತೆ ಬಳ್ಳಿ ಅಲ್ಲಿ ಸಸಿ. ಅದನ್ನು ಇಷ್ಟು ಎತ್ತರಕ್ಕೆ ಬಂದರೆ 3 ಗಂಡು ಬಂತು ಅಂದರೆ ಕುಡೆ ಮರಿಬೇಕು. ಮತ್ತು ತಿರ್ಗಿ ನೆಕ್ಸ್ಟ್ 3 ಗಂಡು ಬಂತು ಅಂದ್ರೆ ಮತ್ತೆ ಕುಡೆ ಜಿಗಿಡ್ಬೇಕು. ದಪ್ಪ ಹಾಕ್ಯಂತ ಬರ್ತತ್ತ. ಇಲ್ಲಿಂದ ಎತ್ತಲಾಗ ಹಿಂಗೆ 9 ಮೀಟ್ರ್ 8 ಮೀಟ್ರ್ 8 ಅಡಿ ಓತೋ ಒಂದು ಅಡಿಯ ನಾವು ಹಿಂಗೆ ಕಟ್ ಮಾಡಿ ನಮಗೆ ಹೂ ಪಾಲಿನೇಷನ್ ಮಾಡಿಬಿಟ್ರೆ 2ನೇ ವರ್ಷಕ್ಕಂತೂ 2 ವರ್ಷ ಮೇಲೆ ಬರೋದು. ಅದು ಗ್ಯಾರಂಟಿ ಕೊಡ್ತೀವಿ. 2 ವರ್ಷದ ಮೇಲ್ಪಟ್ಟು 24 ತಿಂಗಳ ಮೇಲ್ಪಟ್ಟು ನಿಮಗೇನಾರ ಮಗ್ಗು ಕಾಣಬೇಕು, ಹೂ ಕಾಣಬೇಕು. ಅಲ್ಲೇ ತನಕ ಏನಾರಲ್ಲ. ಇದೈತಲ್ಲ ನಿಮಗೆ ಯಾವಾಗಾದ್ರೂ ಗ್ಯಾರಂಟಿ ಕೊಡ್ತಾವೆ. ಈ ವರ್ಷ ಬಿಡದೇ ಇದ್ದರೆ ಮನೆ ಸರಿ ಬರ್ತದೆ ನೋಡ್ರಿ ಅಂತ ನಾವೇ ಹೇಳ್ತಾವಲ್ಲ. ನಾವೇ ಬಂದು ಎಲ್ಲ ನೀವು ಫೋನ್ ಮಾಡಿದರೆ ಅಡ ಹಿಂಗೆ ನಮಗೆ ಮೊಗ್ಗಾಗೈತಿ ಹೂವು ಮತ್ತು ಯಾವಾಗ ಆಕತಿ ಅಂತ ಕೇಳಿದಾಗ ನಾವು ಹೇಳ್ತೀವಿ. ಹೂವು ಯಾವತ್ತು ಆಳ್ತತಲ್ಲ ಆ ಟೈಮ್ನಾಗ ಮತ್ತು ಈಗ 7:30 8 ಗಂಟೆಗೆ ಫೋನ್ ಮಾಡೋ ಬಂದು ಅಲ್ಲಿಗೆ ಪಾಲಿನೇಷನ್ ಮಾಡಿ ಕೊಟ್ಟು ಬರ್ತವೆ. ಕಾಯಕತಿ ತೋರಿಸ್ತವೆ. ನಿಮಗೆಲ್ಲ ಮಾಹಿತಿ ಕೊಡ್ತೀವಿ ಅಷ್ಟೇ. ಏನಲ್ಲ ಇದ್ರದ್ದು ಏನು ದೊಡ್ಡ ಕೆಲಸನೇ ಇಲ್ಲ. ಗೊಬ್ಬರ ಗೂಡು ಎಂಥದ್ದು ಇಲ್ಲ. ನ್ಯಾಚುರಲ್ಲ ಬೆಳಿಬೋದು. ಎಲ್ಲೇ ಒಂದು ಪೀಸ್ ಹಾಕಿ ನೀನು ಈಗ ನೀವು ಮನೆ ಹತ್ರ ಹಿಂದರಾಗಲಿ ಮುಂದರಾಗಲಿ ಯಾವುದೋ ಒಂದು ಮರಕ್ಕೆ ಹಿಂಗೆ ಹಚ್ಕೊಬಿಟ್ಬಿಟ್ರೆ ಈಗ ಇವೆರಡು ಗುಣೆ ಹಾಕಿದೆ. ಇದ್ರಾಗ ಒಂದು 20-30 ಬೀಮ್ಸ್ ಬಂತು. ಟೀ ಮಾಡ್ಕೋಬೋದು. ಇಷ್ಟೇ ಟೀ ಇಷ್ಟು ಹಾಕಿದ್ರೆ ಸಾಕು ನಿಮಗೆ. 3 ಲೋಟ 4 ಲೋಟಕ್ಕೆ ಇಷ್ಟೇ. ಅದು ಎಷ್ಟು ಅಂತಂದ್ರೆ ಒಂದು ನೂಲು ಅಂತಾರೆ. ಇದು ಚಾಕ್ಲೇಟ್ಗೆ ಚಾಕ್ಲೇಟು ಐಸ್ ಕ್ರೀಮ್ ಎರಡೇ ಬಳಕೆ. ಇದನ್ನು ಬೆಳೆಯೋದು ಕಷ್ಟ. ಬೆಳೆದ್ರೂ ಯಾರಾದರೂ ಬೆಳಿಬೋದು. ಎಂಥ ಸಣ್ಣ ಹುಡುಗರಾದ್ರೂ ಬೆಳಿಬೋದು. ಇದನ್ನು ಕಾಯಿ ಮಾಡೋದು ಕಷ್ಟ. ಕಾಪಾಡೋದು ಅಂತ ಒಂದೇದಲ್ಲ ಅದು. ಈ ಕಾಯಿ ಮಾಡೋದು ಫಸ್ಟ್ ಟೈಮು. ಕಾಯಿ ಆದಮೇಲೆ ಕಾಪಾಡ್ಕೊಳೋದು 2ನೇದು.